ಮಾಡಾರ ಇವರು ಯಾವಾಗ ಕೆಲಸ ಮಾಡ್ಲಾರ್ದವ್ರಿಗೆ ಕೆಲಸ ಹಚ್ಚಿದ್ರೆ ಹಿಂಗ ಆಗೋದು. ನೆಲ ಒರೆಸ್ಬೇಕು ಮತ್ತ ಅದ ಚಿಕನ್ ಡಿಪಾರ್ಟ್ಮೆಂಟ್. ಹೌದಾ? ಹಾ ಇರ್ಲಿ ಬಿಡ್ರಿ, ಅವಂಗ ಹಚ್ಚೋನಂತ ಏನಾರ ಕೆಲಸ. ಫೈನಲಿ 1 ತಾಸು ನಿಂತಿನಲ್ಲ ಲೈನೊಳಗ ಆ ಮಶ್ರೂಮ್ ಕಬಾಬ್ ಸಂಬಂಧ 1 ವಾರ ವೇಟ್ ಮಾಡಿದ್ವಿ. ಇವತ್ತು ಬಂದೈತೆ ಋಣ. ಬಿತ್ತ ಕೆಳಗ ಅಯ್ಯೋ ಶರ್ಟಿ ಖುಷಿಗೆ ಏನ್ ಕೊಡಂತೀರ? ಆಮೇಲೆ ಖುಷಿ ದುಃಖ. ಈಗ ನನಗ್ ಫಸ್ಟ್ ಖುಷಿ ಮಾಡ್ರಿ ನೋಡು. ಅಲ್ಲ ಇದೇನು ನಾವ ಕೆಲಸ ಮಾಡೋದು? ಏನಿದು? ಯಾರು ನೀವು? ಏನ್ ಮಾಡ ಅಂತೀರಿ? ವೆಲ್ಕಮ್ ಟು ಈಶ್ವರ್ ಬ್ಲಾಗ್ಸ್. ಏನ್ ಮಾಡ ಅಂತೀರಿ ಇವತ್ತು? ಮೈ ಗಾಡ್, ಇವತ್ತು ನಮ್ದು ಕಿಚನ್ ಸೆಟಪ್ ಮಾಡಂತೀವಿ. ಇಲ್ಲೆಲ್ಲ ಕಾಣ್ತಿರ್ಬೋದು ನಿಮ್ಗೆ, ಕಿಚನ್ ಪೂರ ಖಾಲಿ ಕುಂತೈತಿ. ನಮ್ಮ ವಿಡಿಯೋಸಿಗೆ ಈಗ ಕುಕ್ಕಿಂಗ್ ವಿಡಿಯೋಸ್ ಏಕಿಂದಾಗ್ಲಿ ಚೇತನಿಂದಾಗ್ಲಿ ಒಂದು ಮಾಡಕ್ ಒಂದು ಸೆಟಪ್ ಬೇಕಾಗೈತಿ. ಮತ್ತು ಒಂದು ಮನಿಗೆ ಕಿಚನ್ ಇಲ್ಲ ಅಂದ್ರೆ ಬಾಯ್ಸ್ ಹಾಸ್ಟೆಲ್ ಆಗೈತಿ ಲಿಟ್ರಲಿ. ಇದು ನೀವು ಎಷ್ಟು ತಿಂಗಳಾತ್ರಿ ಇಲ್ಲಿದ್ದೀಗ? 1 ವರ್ಷ ಆಲ್ಮೋಸ್ಟ್. 1 ವರ್ಷದವರೆಗೂ ನೀವು ಕಿಚನ್ ಒಂದು ಬಾಟ್ಲಿ ಇಲ್ಲಿ, ನೀರ್ ಬಾಟ್ಲಿ ಇಲ್ಲಿ ಫಸ್ಟ್ ಟೈಮ್ ಕಾಲಿಟ್ಟಿವಿ ನಾವು ಕಿಚನ್ ಒಳಗ. ಲೈಕ್ ನೀವು ನೋಡ್ತೀವಿ ಧೂಳಗೆಲ್ಲ ಆಗೈತಿ, ಪೂರಾ ಧೂಳಾಗೈತಿ. ಭಾಳ ಹೊಲ್ಸೈತಿ, ಭಾಳ ಹೊಲ್ಸೈತಿ. ನೋಡ್ರಿ ನಿಮ್ ಹಿಂದ್ ನೋಡ್ರಿ ಅಲ್ಲಿ. ಹಾ ನೋಡ್ರಿ ಎಲ್ಲ ಕಾಣತ್ತಲ್ಲ, ಭಾಳ ಹೊಲ್ಸೈತಿ. ಯೂಸ ಮಾಡಿಲ್ಲ ನಾವು, ಫಸ್ಟ್ ಟೈಮ್ ಬಂದಿವಿ ಒಳಗ. ಸೊ ಫೈನಲಿ ಇದಕ್ಕೊಂದು ಕಳೆ ಬರ್ತೈತಿ. ಈ ವ್ಲಾಗಿಗೆ ಒಂದು ಕಳೆ, ಈ ನಮ್ ಇದು ಸ್ಟುಡಿಯೋ ಒಂದು ಕಳೆ ಬರ್ತೈತಿ. ಬಾಯ್ಸ್ ಮತ್ತು ಗರ್ಲ್ಸ್ ಡಿಫ್ರೆನ್ಸ್ ಹೇಳ್ತೀನಿ. ಈ ಬಕೆಟ್ ಐತಾ, ನಾ ಸುಖ ನಾರ್ಮಲ್ ಹೋಗಿ ನೀರ್ ಹಚ್ಚಿ ತೊಳಂತೀನಿ. ನಾ ತಪ್ಪು ಮಾಡಿದೆ ಅಂದ್ರೆ ಈಗ ಕರ್ಬಿಟ್ಟೆ ಕ್ಲೀನ್ ಮಾಡಕ್. ಬಂದ್ಲಿಕ್ಕೆ ಬರೀ ನೀರೇನು ತೊಳಿತೀರಿ, ಸೋಪಿಂಗ್ ಪೌಡರ್ ಹಾಕ್ರಿ ಅಂದ್ಲ. ಆಯ್ತು ಸೋಪಿಂಗ್ ಪೌಡರ್ ತಗೊಂಡ್ವಿ. ಸೋಪಿಂಗ್ ಪೌಡರ್ ಹಾಕಿ ಒಂದು ಬಕೆಟ್ ಬೇಕಂತ. ಬಕೆಟ್ ತಗೊಂಡ್ವಿ. ಬಕೆಟ್ ತಂದ್ಕೊಳ್ಳಿ, ಬಕೆಟ್ ಕ್ಲೀನ್ ಇಲ್ಲ ಅಂತ. ನನ್ ಲಾಜಿಕ್ ಅದ, ಇದು ಕ್ಲೀನ್ ಮಾಡಕ್ ನೀರ್ ಬೇಕು, ಬಕೆಟ್ ಕ್ಲೀನ್ ಮಾಡಕ್. ಅಯ್ಯೋ ಆ ಬಕೆಟ್ ನೋಡ್ರಿ ಎಂತ ಹೊಲಸೈತಿ, ಆಗೈತದ ಬಕೆಟ್. ಅದನ್ನ ಕ್ಲೀನ್ ಮಾಡಬೇಕಲ್ಲ, ಬರೀ ಇದನ್ನ ಕ್ಲೀನ್ ಮಾಡತ್ತೇನ ಈಗ. ಇದ ಹೊಲಸಿದ್ರ ನೀವ್ ಇದ್ರಾಗ ಚಲೋ ನೀರ್ ತುಂಬ್ಕೊಂಡು ಅದನ್ನ ಕ್ಲೀನ್ ಮಾಡಿದ್ರಲ್ಲ, ಏನ್ ಬಂದ್ ಪಾಯಿಂಟ್? ಹುಡುಗಿಯಾರಪ್ಪ, ಗರ್ಲ್ಸ್. ಸೊ ಇದೇ ರೀಸನ್ಗೆ ಯಾವ್ದು ಕ್ಲೀನಿಂಗ್ ಕೆಲ್ಸಕ್ಕೆ ಹುಡುಗಿಯಾರ ಕರೆಯಕ್ ಹೋಗ್ಬಿಡ್ರಿ. ನೀವು ಸುಮ್ಕ ಮಾಡ್ಕೊಂಡ್ಬಿಡ್ರಿ, ಲಗು ಹೋಗ್ಬಿಡ್ರಿ. ಅದು ಕ್ಲೀನ್ ಆಗಂಗಿಲ್ಲ ಯಾವಾಗೂ. ಅದು ಫಸ್ಟ್ ಬಕೆಟ್ ಎಲ್ಲಿತ್ತ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಡಿಸ್ಕ್ರಿಪ್ಷನ್ ಕೊಡ್ರಿ. ಬೇಡ, ಮನೆಯಿಂದ ನೋಡ್ತಾರೆ. ಗೆಸ್ ಮಾಡ್ರಿ ಬಕೆಟ್ ಎಲ್ಲಿಂದ ಬಂದಿದೆ ಅಂತ. ಸೈಜ್ ನೋಡಿ ನಿಮ್ಗೆ ಗೊತ್ತಾಗ್ತಿರ್ಬೋದು. ಅದಕ್ಕೆ ರೀ ನಾ ಹೇಳಿದ್ದ ಅದನ್ನ ತೊಳಿರಿ ಅಂತಂದು, ಸೋಪ್ ನೀರ್ಲೆ ಸುಮ್ನೆ ಅಲ್ಲ. ಇಲ್ಲಿ ಏನ್ ಮಾಡ್ಯಾರ ಇವರು? ಯಾವಾಗೂ ಕೆಲಸ ಮಾಡ್ಲಾರ್ದವ್ರಿಗೆ ಕೆಲಸ ಹಚ್ಚಿದ್ರೆ ಹಿಂಗ ಆಗೋದು. ಜೀವನದಾಗ ಯಾವಾಗ ಮಾಡಿಲ್ಲ ಇಂತ ಕೆಲಸ. ಬಕೆಟ್ ನೀರ್ ಇದೆ ಅಂತ ಹೇಳಿದೆ, ಚಲುನ ಈಗ ಚೆಲ್ ಬೇಡ್ರಿ, ಅದ ಹಂಗ ಇರ್ಲಿ ಅಂತಲ್ಲ. ಅದ್ರಾಗ ಸೋಪ್ ಇತ್ತು, ಅದಕ್ಕೆ ಹೇಳಿದೆ ನಾನು. ನಂಗೆ ಗೊತ್ತಿತ್ತು ಹಿಂಗ ಆಗದಂತ, ಅದಕ್ಕೆ ಚೆಲ್ತೀನಿ ಅಂತ. ನೋಡ್ರಿ ಇಲ್ಲಿ ಹೆಂಗಾಗೈತಿ. ಇನ್ನು ನಮ್ದು ಕ್ಲೀನಿಂಗ್ ಸ್ಟಾರ್ಟು ಆಗಿಲ್ಲ, ಆಲ್ರೆಡಿ ಇದಾಗೈತಿ. ಇಲ್ಲಿ ಬಿಡಿ, ಅದ ಒಂದ್ ನೆವಕ್ಕ ನೆಲಾರ ಕ್ಲೀನ್ ಆದ. ನೆಲಾರ ಹಂಗ ಏನ? ಹಾ ಏನ ನೆಲ ಕ್ಲೀನ್ ಮಾಡಂಗಿಲ್ಲ, ನೆಲ ಒರೆಸ್ಬೇಕು ಮತ್ತ. ಅದ ಚಿಕನ್ ಡಿಪಾರ್ಟ್ಮೆಂಟ್. ಹೌದಾ? ಹಾ ಇರ್ಲಿ ಬಿಡ್ರಿ, ಅವಂಗ ಹಚ್ಚೋನಂತ ಏನಾರ ಕೆಲಸ. ಎಲ್ಲ ಹುಡುಗರು ಒಂದೊಂದು ಕೆಲಸ ಐತಿಲ್ಲ. ಯಪ್ಪ ಇಷ್ಟು ವೈಟ್ ನಾನು ನೋಡಿದ್ಯಲ್ಲ. ಹೌದಿಲ್ಲ ನೋಡ್ರಿ, ಅದೇ ಹಿಂಗೂ ಆಗಬಹುದು. ಆಕ್ಚುಲಿ ನಾ ಮಾಡ್ತೀನಿ ಅಂತಂದೆ, ನನಗೆ ಮಾಡಕ್ ಬಿಡ ಅಂತಿಲ್ಲ, ಅವ್ರ ಮಾಡ ಅಂತಾರ. ಇನ್ನೊಂದು ಅರ್ಬಿ ಇತ್ತು ಅಲ್ಲೇ. ಇಲ್ಲ, ಹೆಣ್ಮಕ್ಳಿಗೆ ಏನ ಕೆಲಸ ಮಾಡಬಾರ್ದು ಅಂತಂದಾಗ ಅವ್ರಿಗೆ ಶಿಕ್ಷಣ ಸಿಕ್ಕೈತಿ. ಸೊ ಅದರಂತೆ ಅವ್ರು ಪಾಲನೆ ಮಾಡ ಅಂತಾರ. ವೆರಿ ಪ್ರೌಡ್ ಆಫ್ ಯು. ಇಲ್ಲ ನೀ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮನ್ ಅದಿ. 2025 ಐತಿ, ಮಾಡ್ಬೋದು ಕೆಲಸ. ಆಯ್ತಾಯ್ತು ಮಾಡ್ಬೇಡ. ಇದು ಹುಡುಗಿಯರ್ ಹೆಂಗ್ ಗೊತ್ತ, ನನ್ನ ಮಕ್ಕ ಸಣ್ಣ ಮಾಡ್ಬಿಡ್ತಾರ, ಅದಕ್ಕೆ ನಾವ್ ಏನ್ ಮಾಡ್ಸಕ್ ಬರಂಗಿಲ್ಲ ಹುಡುಗರಾಗಿ. ಬಟ್ ಆದ್ರೂ ಮಾಡಕ್ ಬಿಡ ಅಂತಿಲ್ಲ. ಐ ಆಮ್ ಸೋ ಹ್ಯಾಪಿ. ಈಗ ನಾ ಸೂಪರ್ವೈಸೇಷನ್ ಅಷ್ಟ ನಂದು. ಹೆಂಗಾಗಿ ಕೊರೋನಾ ತಿಕ್ಕಂತ. ಅಂದ್ರೆ ಹೌದ್ರಿ, ಇಲ್ಲೆಲ್ಲ ಫುಲ್ ಅದು ಇದಕ್ಕೆಲ್ಲ ಫ್ರೇಮ್ಸ್, ಕಾರ್ನರ್ಸ್. ಫೈನಲಿ 1 ತಾಸು ನಿಂತಿನ ಲೈನೊಳಗ ಆ ಮಶ್ರೂಮ್ ಕಬಾಬ್ ಸಂಬಂಧ 1 ವಾರ ವೇಟ್ ಮಾಡಿದ್ವಿ. ಇವತ್ತು ಬಂದೈತೆ ಋಣ. 1 ತಾಸು ಬಾಳ ಕಡಿಮೆ ಐತಿ. ಆಕ್ಚುಲಿ ಅದ ಕ್ವಾಂಟಿಟಿ ಕಡಿಮೆ ಐತಿ. ಸೊ ಬೇಸಿಕಲಿ ಇದು ಮಶ್ರೂಮ್ ಕಬಾಬ್, ಫುಲ್ ಬಿತ್ ಮಶ್ರೂಮ್ ಬಿರಿಯಾನಿ. Shravana is going on. This is a very hot special item, limited quantity. Bye ಗಳ ನೀರು ಬರ ಅಂತಂಗೆ. ಆಕ್ಚುಲಿ ಭಾಳ ಟೆಂಪ್ಟಿಂಗ್ ಐತಿ. ಸ್ಮೆಲ್ನು ಭಾಳ ಟೆಂಪ್ಟಿಂಗ್ ಇತ್ತು. ಅಲ್ಲ ಅರ್ಧ ತಾಸು ವೇಟ್ ಮಾಡೋ ಮುಂದೆ ನಮ್ಮ ಎದುರಿಗೆ ಜನ ನಿಂತ ಅವ ತಿನ್ನೋದಲ್ಲ, ನನ್ನ ಮಕ್ಕ ಮುಂದೆ ಇಡಂತ ಪ್ಲೇಟ್ ಸರ್ವ್ ಮಾಡೋದು. ನನ್ನ ಮಕ್ಕ ಲಿಟರಲಿ ಬಾಯಿ ಮುಂದೆ ಇಡಂತ ಪ್ಲೇಟ್. ಅವ ಬಾಯ್ ಹಾಕಿ ಕೈ ಇಡಕ್ ಆಗೋಲ್ತ, ಅಷ್ಟು ಬಿಸಿ ಐತಿದ. ಹೌದಾ? ಹಂಗಂತೀರಿ, ಸಮ್ಟೈಮ್ಸ್ ಹೊಡಿದೈತಿ. ಯಪ್ಪ ಬಾಯಿ ನೀರು. ಕರೆ ಚಲೋ ಐತಿ.
ಎಲ್ಲ ಐತಿ ಏನು ಅವ ಏನು ರೊಕ್ಕ ಕೊಡ್ಲಿಲ್ಲ ನಮ್ಗೆ ಅದಕ್ಕೆ ಮಸ್ತ್ ಐತಿ ಚಲೋ ಐತಿ ಆನೆಸ್ಟ್ಲಿ. ಕಬಾಬ್ ತಿನ್ ನೋಡು ಹೇಳ ಮೆತ್ತಗ ಕಬಾಬ್ ಬಾರಿ ಐತಿ, ಚಲೋ ಐತಿ, ಮಸ್ತ್ ಐತಿ. ಅಯ್ಯೋ ಬೈ ಲಿಮಿಟೆಡ್ ಕ್ವಾಂಟಿಟಿ ಆತಲ್ಲ ಇದು, ಬಾಳ ಕಡಿಮೆ ಐತಿ ಇದು ಕ್ವಾಂಟಿಟಿ. ಇಷ್ಟ್ರಾಗ ನಮ್ದೆಲ್ಲ ಬೇಕ. ನಾವ್ ಹೇಳಂತಾನ ಬೈ ನಿಮ್ ವಿಡಿಯೋ ನೋಡ್ತೀನಿ ಬೈ ಹಂಗ ನಾನು ಅಂತೀನಿ ಬೈ ಕಬಾಬ್ ಕೊಡು ಬೈ ತಿನ್ನಕ್ ಕೊಡು ಬೈ ನಾ ಬೈ ಎಲ್ಲಾರು ನೋಡಂತಾರ ಬೈ ಎಲ್ಲಾರು ನೋಡಂತಾರ ನಾನು ನಾವಿಬ್ರು ಕಿಸ್ ಏನ್ ಮಾಡಂತಿಲ್ಪ ನಾ ಅದಲ್ಲ ಎಲ್ಲಾರು ನೋಡಂತಾರ ಬೈ. ನೀವ್ ಇಷ್ಟ ದಿನ ರೀಲ್ಸ್ ಮಾಡಿ ಉಪಯೋಗ ಏನ್ ಬಂತಿ, ನಿನ್ ಕಬಾಬ್ ಕೊಡ್ಲಿಲ್ಲ ಅವ. ಇದೆ 200 ಆಗಿಲ್ಲ ಅವಾಗ ಮಾತಾಡ್ತೀನಿ ಅವ್ನ ಕಡೆ ಹಂಗ. ಅದಕ್ಕಂತ ನಿಮ್ಮ ಅಂಗಡಿ ಐತಿಲ್ ಬೈ ನಿಮ್ದು ಹೆಂಗಡ ಬೈ ಬೈ ನಂಗೆ ಪಾರ್ಸಲ್ ಕೊಡು ಬೈ ಅಂತ ನಾ ಮುಂದೆ ಹೊಟ್ಟೆ ಸಂದ ಬೈ ಮುಂದೆ ಇಡಂತಾನ ಪ್ಲೇಟಿಂಗ್ ಇಡಂತಾನ ಸರ್ವ್ ಮಾಡಂತಾನ ಬಕ್ ಅಂತಂದ ಒಂದೊಂದು ಇಲ್ಲಿ ಬಿದ್ದವು ಅಗಳ ಒಂದು ಅನ್ನದ ಅಗಳ ಅರ್ಧ ತಾಸು ನಿಂತವ್ರಿ ಇವ್ರಲ್ಲಿ. ಲಿಟ್ರಲಿ ಮುಂದೆ ನಿಂತೀನಿ ಇಂಥ ಬಿಸಿ ಇತ್ತು ಇದು ಬಾಳ ಬಿಸಿ ಐತಿ. ಯಪ್ಪ ಫ್ರೆಶ್ ಇದು ಇದೆ ಬಿರಿಯಾನಿ. ಇನ್ನೊಂದು ಒಂದೇ ದಬ್ರಿ ಕಲ್ಲೇ ಬಿಡ್ತು ನನ್ನ ಮುಂದೆ. ನಾನು ಅನ್ಕೊಂಬಿಟ್ಟೆ ಹಟ್ರಪ್ಪ ನಮ್ಗಂತದ ಇನ್ನೊಂದು ದಬ್ರಿ ತೆಗದ ಫ್ರೆಶ್ ಮಾಲ್ ತಗೊಂಬಂದಿನಿ. ಯಾವ್ದಾರು ಇಷ್ಟು ಕ್ರೋಡ್ ಪಡ್ದಪ್ಪ ಇವ್ರೀಗ ಯುದ್ಧ ಗೆದ್ಕೊಂಡು ಬಂದಷ್ಟು ಖುಷಿ ಆಗಂತೈತಿ. ಮತ್ತೆ ಒಂದು ವಾರ ವೇಟ್ ಮಾಡಿ ನಾವು ತಿನ್ನಕ ಇವತ್ತು ಫೈನಲಿ ನೋಡಿಲ್ಲ ಹೆಂಗ್ ಬೀಳೋದು ನೋಡ ಗಟ್ ಅಂದ ಅಯ್ಯೋ ಶರ್ಟಿ ಅದ್ರಾಗ ಏನಂದ್ಲ ಹೇ ಇದು ಮಜಾ ಬರತೈತಿ ಸ್ಟುಡಿಯೋ ಹೋಗೋದು ಬೇಡ ಇಲ್ಲೇ ಹೊರಗ್ತೀನಿ ಎಲ್ಲರೂ ಮಸ್ತ್ ಪಾರ್ಕ್ ಮಾಡಿ ಕಾರ್ ಹೋಗಿ ಅಂತಂದ್ರೆ ಕಾರೋಬಾರ ಮಾಡೋದಲ್ಲ ನನಗೂ ಅದ ಬೇಕಾಗಿತ್ತು. ಮತ್ತೆ ಸ್ಟುಡಿಯೋ ಹೋಗಿ ಮತ್ತೆ ಕಸ ಆಗೋದು ಸ್ಟುಡಿಯೋ ಈ ಮಜಾ ಬರಂಗಿಲ್ಲ. ಇದು ಮಜಾ ಬರಂಗಿಲ್ಲ. ಆಕ್ಚುಲಿ ಚಲೋ ಐತಿ ಅದ ಅಂದಿದ್ನ ಏ ಬೈ ಮಸ್ತ್ ಇತ್ತು. ಸಿಕ್ಕ ಹೊಡೆ ಊಟ ಆತ ಬಾಳ ಆತ. ಆಕ್ಚುಲಿ ಅದ್ ನೋಡಕ್ ಬಾಳ ಸಣ್ಣ ಅನ್ಸ್ತಲ್ಲ. ಪ್ಯಾಕೆಟ್ ಇಷ್ಟ ಇತ್ತು ಬಟ್ ಅನ್ನ ಇಷ್ಟ ಇತ್ತು ಅದ್ರಾಗ. ಯಾವ ಮಜಾ ಬಂತು ಹೊಟ್ಟಿ ಮೊಕ್ಲೇ ರಸಿತ್ತು. ವೇಟ್ ಮಾಡಿ ತಿಂದಿದ್ದಕ್ಕೂ ಚಲೋ ಆತಲ್ಲ ಮಜಾ ಬಂತು. ಒಂದು ವಾರ ಬಿಟ್ಬೇಡಿ ನಾಲ್ಕು ಕರೆಕ್ಟ್. ಈಗ ಮತ್ತೆ ಬ್ಯಾಕ್ ಟು ಕ್ಲೀನಿಂಗ್. ಯಪ್ಪ ನಾವಲ್ಲೇವಾ ನಿದ್ದೆ ಬರಂತ ಹೋಗ್ರು ಮಸ್ತ್. ಈಗ ಹೋಗಿ ಐಸ್ ಕ್ರೀಮ್ ತಿಂದು ನಿದ್ದೆ ಮಾಡ್ಬೇಕು ಅನ್ಸಾತಿ. ಐಸ್ ಕ್ರೀಮ್ ಒಂದು ಚಾ ಬ್ರೋ. ಮಳಿ ಬರ ಮಳಿ ನೋಡಿದ್ ಹೊರಗಂಗ ಮಳಿ ಒಳಗ ಐಸ್ ಕ್ರೀಮ್ ತಿನ್ಬೇಕ. ಮಳೆಯೇ ಇವೆಲ್ಲ ಎಲ್ಲ ತಂದಿ ಪತ್ರಂಗಡಿ ಮನ್ಯಾಗಿನ ಇವೆಲ್ಲ ಮಾರಿದ್ರೆ ರಫ್ಲಿ ಎಷ್ಟು ಕಾಸ್ಟ್ ಬರ್ಬೋದು? ಇವಕ್ಕೆ ನೀವು ರೊಕ್ಕ ಬರಂಗಿಲ್ಲ. ಬರಂಗಿಲ್ಲ ರೊಕ್ಕ? ಇಲ್ಲ ರೊಕ್ಕ ಬರಂಗಿಲ್ಲ. ಸ್ಟೀಲ್ ಕೊಟ್ಟು ಸ್ಟೀಲ್ ತಗೋತಾರ. ಬಾಂಡೆ ಸಾಮಾನು ಕೊಡ್ತಾ ಬಾಂಡೆ ಅವರು ರೊಕ್ಕ ಕೊಡಂಗಿಲ್ಲ. ಕೊಡ್ಬೋದೇನೋ ಗೊತ್ತಿಲ್ಲ ನಂಗೆ ಹೆಂಗೈತಿ ನಾ ರೇಟ್ ಹೆಂಗದಾವ ಗೊತ್ತಿಲ್ಲ. ರಫ್ಲಿ ಒಂದು 10,000 ರೂಪಾಯಿ ಬರ್ಬೋದ? ನೀವು ಹೊಸ ತಗೊಳಕ್ ಹೋದ್ರೆ 10,000 ರೂಪಾಯಿ. ನೀವು ಇದು ಎಣ್ಣೆ ಊಟ ಇನ್ನು ಆಯಿಲ್ ಕುಕಿಂಗ್ ಆಯಿಲ್. ಕುಕಿಂಗ್ ಆಯಿಲ್ ಓಕೆ. ಇನ್ನು ಬರೀ ಕುಕಿಂಗ್ ಆಯಿಲ್ ಎಣ್ಣೆ ಅಷ್ಟ. ಬರೀ ಕುಕಿಂಗ್ ಆಯಿಲ್ ತೆಲಿ ಆಯಿಲ್ ಆ್ಯಂಡ್ ಅನದರ್ ಆಯಿಲ್. ಪದ್ಯ ಬಂದಾನ ಎಷ್ಟು ಸೆಟಪ್ ಮಾಡಿ ಬಂದಿಲ್ಲ ಲೇ ಒಂದು ಹೆಲ್ಮೆಟ್ ಕೊಡಿ. ಒಂದು ಇವ್ರದ್ದು ಅಂಗಡಿ ಐತಿ ಪ್ರದೀಪ್ ಎಂಟರ್ಪ್ರೈಸ್ ಅಂತಂದು ಗೂಗಲ್ ಐತಿ ಹೋಗಿ ಚೆಕ್ ಮಾಡಿ ಹೆಲ್ಮೆಟ್ ತೊಗೋಬೋದು. ಜೋಣಿಗೆ ಫ್ರೆಶ್ ಜೋಣಿಗೆ ಐತಿ ಇದ್ರಾಗ. ಇನ್ನೂ ಸ್ವಲ್ಪ ಜಸ್ಟ್ ಫ್ರೆಶ್ ಇದ್ದು ತಿಂದ್ಬಿಡ್ತಿದ್ದೆ ನಾನು. ಸೊ ಇಲ್ಲೆಲ್ಲ ಬೇಕ್ರಿ ಪ್ರಾಡಕ್ಟ್ಸ್ ಹೊಂಟವು, ಬೇಕ್ರಿ ಮಾಡೋ ಸಾಮಾನು. ಇಲ್ಲೆಲ್ಲ ನಾರ್ಮಲ್ ದಿನಚರ್ಯ ಸಾಮಾನು. ಇಲ್ಲೊಂದು OTG ಅಂತಾರೆ, ಗೊತ್ತಿಲ್ಲ ಅದಕ್ಕಂತಾರೆ OTG. ಇದನ್ನೆಲ್ಲ ಇಡ್ಬೇಕಲ್ರಿ. ಈಗ ಲಘು ಕೆಲಸ ಮಾಡ್ರಿ, ಬರೀ ಇಂತ ಮಾಡ್ಕೊಂಡ್ ಕುಂತ್ರ. ಖುಷಿಗೆ ಏನ್ ಕೊಡಂತಾರ ಆಮೇಲೆ? ಖುಷಿ ದುಃಖ. ಈಗ ನನಗ್ ಫಸ್ಟ್ ಖುಷಿ ಮಾಡ್ರಿ ನೋಡು. ಅಲ್ಲ ಇದೇನು ನಾವ ಕೆಲಸ ಮಾಡೋದು ಹೆಂಗ ಹೇಳ? ಒಂದ್ ಪಲಾವ್ ತಿನ್ನಿಸಿ ಮುಕ್ಕರ್ ಕೆಲಸ ಮಾಡ್ಸ್ಕೊಂಡ್ಬಿಡುದು. ತಗೋರಿ ಒಂದ್ ಮಶ್ರೂಮ್ ಪಲಾವ್ ಇಷ್ಟ ದುಡಿತಾರ. ಎಕ್ಸ್ಪ್ಲೇನ್ ಮಾಡ್ರಿ ನಾ ಕೆಲಸ ಮಾಡಿದ್ದಿ ಹೆಂಗೈತಿ. ನೀವ್ ಅಷ್ಟೇ ಅಲ್ಲ ಎಲ್ಲರೂ ಮಾಡಾರ. ಎಲ್ಲರೂ ಅಂದ್ರೆ ಇರೋರ ಇಬ್ರು. ಲೈಕ್ ನಾನು ನೀವು ಇಬ್ರು ಸೇರಿ ಎಲ್ಲಾರು 90-10 ಇಲ್ಲಿ ತಗೋರಿ ಕ್ರೆಡಿಟ್ ನಡೀತದೆ. ಸೊ ಇಲ್ಲಿ ನಾವ ಡೈಲಿ ಯೂಸೇಜ್ ಈಗ ಐಟಮ್ ಇಟ್ಟಿವಿ. ಇವೆಲ್ಲ ಲೈಕ್ ಈಗ ಗ್ರೋಸರೀಸ್ ಎಲ್ಲ ತರ್ತೀವಲ್ಲ ಅದನ್ನ ಇಡಾಕ್ ಏನಾರ ಬೇಕಲ್ಲ. ಸೊ ಅದಕ್ಕೆ ಇವೆಲ್ಲ ಡಬ್ಬಿ. ಇದು ಇಡ್ಲಿದ ಪಾತ್ರೆ ಐತಿ. ಅಷ್ಟು ಇಡ್ಲಿ ಡೌಟ್ ಅನ್ಸುತ್ತೆ. ಇಡ್ಲಿ ಅಂತಂದ್ರ ಇದ್ರಾಗ ಸ್ಟೀಮು ಮಾಡ್ಬೋದು. ನಾರ್ಮಲ್ ಮೊಮೋಸ್ ಮಾಡ್ಕೋಬಹುದು. ಇದ್ರಾಗ ಮೊಮೋಸ್ ಮಾಡ್ಕೋಬಹುದು. ಇದು ರೈಸ್ ಕುಕ್ಕರ್. ಇದು ವರ್ಕಿಂಗ್ ಐತಿ. ರೈಸ್ ಕುಕ್ಕರ್ ಒಂದು ವರ್ಕ್ ಆಗತ್ತೆ ನಮ್ಗೆ. ಹಾಸ್ಟೆಲ್ ಬೇಕಾಗತ್ತೆ. ಇದು ಯೂಸ್ ಆಗ್ತೈತಿ ಇಲ್ಲಿ. ಇದ್ರಾಗ ಆಕ್ಚುಲಿ ಪುಲಾವ್ ಹಂಗ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಇವೆಲ್ಲ ಫುಲ್ ಬೇಕರಿ ಸಾಮಾನ್ ಅದಾವ. ಆಕ್ಚುಲಿ ಬೇಕರಿ ಅಂದ್ರೆ ಬೇಕಿಂಗ್ ಸಾಮಾನ್. ಬೇಕಿಂಗ್ ಇನ್ ಸಾಮಾನ್ ಐತಿ. ಬೇಕರಿ ಅಲ್ಲ ಸಾರಿ, ಬೇಕಿಂಗ್ ಸಾಮಾನ್ ಅದಾವ. ಬೇಕಿಂಗ್ ಇಂದ ಎಲ್ಲಾ ಯುಟೆನ್ಸಿಲ್ಸ್ ಐತಿ ನನ್ನ ಕಡೆ ಫುಲ್.
ಒಂದ್ ಬೇಕರಿ ರನ್ ಮಾಡೋಷ್ಟೆಲ್ಲ ಸಾಮಾನು ಅಷ್ಟ ಐತಿ ಎಲ್ಲಾದು ಐತಿ ಅಷ್ಟೇ ರನ್ ಮಾಡಂತಿಲ್ಲ ನಾವು ಹಾ ಯಾಕಂದ್ರೆ ಬೇರೆ ಚಾನ್ಸ್ ಕೊಡಂತೀವಿ ಎಕ್ಸಾಕ್ಟ್ಲಿ ಇಲ್ಲೂ ಎಲ್ಲ ಅವ ಅದಾವ ಈಗ ಒಂದ್ ಲೆಕ್ಕಕ್ಕೆ ಕ್ಲೀನ್ ಆಗೈತೆ ಅದು ಕಣ ಇವಾಗ ಇದ್ ಬಾಳ್ ಹೊಲ್ಸಿತ್ತೆ ಮೊದ್ಲ ಫುಲ್ ಹೊಲ್ಸಿತ್ತು ಭಾಳ ಕ್ಲೀನ್ ಆಗೈತಿ ಇಲ್ಲಿ ಒಂದ್ ಸ್ವಲ್ಪ ಈಗ ಮನುಷ್ಯರ ಬದುಕ ಅಂತಾರ ಅಂತ ಅನಿಸ್ತೈತಿ ಇದನ್ನ ನೋಡಿದ್ರ ಮೊದ್ಲು ಹಂಗ ಅನಿಸ್ತಿದ್ದಿಲ್ಲ ಥ್ಯಾಂಕ್ ಯು ಫಾರ್ ಟರ್ನಿಂಗ್ ದಿಸ್ ಹಾಸ್ಟೆಲ್ ಇನ್ ಟು ಹೋಮ್ ನಾವ್ ಎಷ್ಟ್ ಕ್ಲೀನ್ ಮಾಡಿಟ್ರು ಇಲ್ಲಿ ಹುಡುಗರು ಬರ್ತಾರ ಎಲ್ಲಾ ಮತ್ತದ್ ಬ್ಯಾಚುಲರ್ ಸ್ಪಾಡ ಮಾಡ್ತಾರ ಅಲ್ಟಿಮೇಟ್ಲಿ ಬಟ್ ಸ್ಟಿಲ್ ನಮ್ ಪ್ರಯತ್ನ ನಾವ್ ಮಾಡೋದು ಕಮೆಂಟ್ ಮಾಡ್ರಿ ಹೆಂಗ್ ಅನಿಸ್ತಂತಂದ ಇದು ಆಕ್ಚುಲಿ ಇನ್ನೂ ಬರುದೈತಿ ಇದ್ರಾಗ ಏನೋ ಸಾಮಾನ್ ಫಿಲ್ ಆಗ್ಬೇಕು ಆಮೇಲೆ ಇದ್ ಇನ್ನೊಂದ್ ಸ್ವಲ್ಪ ಇನ್ನೂ ಜಾಸ್ತಿ ಬ್ಯೂಟಿಫೈ ಮಾಡ್ಬೇಕು ಕಿಚನ್ ಎಷ್ಟು ಕ್ಲೀನ್ ಆಗೈತೆ ಕಮೆಂಟ್ ಹಾಕ್ರಿ 0 to 10 ಒಳಗೆ ಓ ಮೈ ಗಾಡ್ ನಂದು ರೇಟಿಂಗ್ ನನ್ನ ಕೆಲಸದ ರೇಟಿಂಗ್ ಹೌದಾ